कुडल संगमचे परमपूज्य श्री जय मृत्युंजय स्वामी यांनी निप्पाणीतील ॲडव्होकेट निलेश हाती यांच्या घरी पत्रकार परिषद बोलविली होती। यावेळी निप्पाणी कोर्टातील वकील व नागरिक उपस्थित होते। ಲಿಂಗಾಯತ ಒಳಪಂಗಡಗಳಾಗಿರ್ತಕ್ಕಂಥ ಪಂಚಮಸಾಲಿಗಳಿಗೆ ಮತ್ತು ಈ ಭಾಗ ಚತುರ್ಥ ಲಿಂಗಾಯತರಿಗೆ ಉಳಿದಂತೆ ಲಿಂಗಾಯತ ಒಳಪಂಗಡಗಳಿಗೆ ರಾಜ್ಯ ಸರ್ಕಾರದಲ್ಲಿ 2A ಮೀಸಲಾತಿ ಬೇಕು ಅಂತೇಳಿ ಕಳೆದ 3.5 ವರ್ಷಗಳಿಂದ ನಾವೆಲ್ಲ ಕೂಡಲ ಸಂಗಮದ ನಮ್ಮ ಶ್ರೀಪೀಠದಿಂದ ಪಂಚಮಸಾಲಿ ಪೀಠದಿಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ। ಆದರೆ ಇವತ್ತವರೆಗೂ ಆ ಹೋರಾಟಕ್ಕೆ ಯಾವ ಪ್ರಮಾಣದಲ್ಲಿ ನ್ಯಾಯ ಸಿಗಬೇಕಾಗಿತ್ತು ಇವತ್ತವರೆಗೂ ನ್ಯಾಯ ಸಿಕ್ಕಿಲ್ಲ। ಇಂದಿನ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಮಾಡಿದ ಕೊನೆಯ ಗಳಿಗೆಯಲ್ಲಿ ನಾವೆಲ್ಲ ಲಿಂಗಾಯತರ ತರಡಿಗೊಳಗಿದ್ವಿ। ನಮಗೆ 2D ಅನ್ನೋ ಹೊಸ ಗ್ರೂಪನ್ನು ನಿರ್ಮಾಣ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು। ಆದರೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಚುನಾವಣೆ ಘೋಷಣೆ ಆದ ಕಾರಣಕ್ಕೆ ಅದು ಇದುವರೆಗೂ ಅನುಷ್ಠಾನಗೊಂಡಿಲ್ಲ। ಸರ್ಕಾರ ರಚನೆ ಹೊಸ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಬಂದ ಮೇಲೆ 2 ಬಾರಿ ನಮ್ಮೆಲ್ಲ ಶಾಸಕರು ಹೋಗಿ ನಾವೆಲ್ಲ ಆಗ್ರಹ ಮಾಡಿದ್ದೀವಿ, ನಿಮ್ಮ ಸರ್ಕಾರ ಬರಲಿಕ್ಕೂ ಲಿಂಗಾಯತರು ಕಾರಣದರೆ ಈ ಸರ್ ಲಿಂಗಾಯತರು ನಮ್ಮ ಹೋರಾಟದ ಪರಿಣಾಮ ನೀವಾದರೂ ನ್ಯಾಯ ಕೊಡ್ತೀರಂತೆ ನಿಮಗೆ ವೋಟ್ ಹಾಕಿದ್ದಾರೆ। ಆದರೆ 2 ಬಾರಿ ಸಹ ಮಾತುಕತೆ ಮಾಡಿದಾಗ ಮುಖ್ಯಮಂತ್ರಿಗಳು ನಾನು ಕಾನೂನು ತಜ್ಞರ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದೆ। ಅದು ಇವತ್ತವರೆಗೂ ಕೊಟ್ಟ ಮಾತಂತ ಈಡೇರಿಸಿಲ್ಲ। ನಮ್ಮ ಸಮುದಾಯದ ಶಾಸಕರು ಮೀಸಲಾತಿ ಹೋರಾಟದಲ್ಲಿ ಅವರೆಲ್ಲರೂ ಮಾಜಿಯಾಗಿದ್ದರು, ಇಲೆಕ್ಷನ್ ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಹಾಲಿಯಾಗಿದ್ದಾರೆ, ಕೆಲವರು ಮಂತ್ರಿಗಳಾಗಿದ್ದಾರೆ, ಕೆಲವರು ಶಾಸಕರಾಗಿದ್ದಾರೆ। ಅವರಾದರೂ ನ್ಯಾಯ ಕೊಡಿಸೋ ಪ್ರಯತ್ನವನ್ನು ಮಾಡಬೇಕಾಗಿತ್ತು। ಹಾಗಾಗಿ ಅವರು ಸಹ ಕಳೆದ 3 ಅಧಿವೇಶನದಲ್ಲಿ ಇದುವರೆಗೆ ಮಾತಾಡಿಲ್ಲ। ಹಾಗಾಗಿ ಶಾಸಕರಿಗೆಲ್ಲ ಮನ ಪರಿವರ್ತನೆ ಮಾಡಬೇಕು, ಯಾಕಂದರೆ ಅಧಿಕಾರ ಸಿಕ್ಕ ಮೇಲೆ ಸಹಜವಾಗಿಯೇ ತಮ್ಮ ಮತಕ್ಷೇತ್ರದಲ್ಲಿ ಬಿಜಿ ಆಗ್ತಾರೆ, ಅವ್ರ ಮನಸ್ಸು ಪರಿವರ್ತನೆ ಮಾಡಬೇಕು, ಅವ್ರು ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮೆಲ್ಲ ಶಾಸಕರ ಮನೆಗೆ ಹೋಗಿ ನಾನೇ ಹೋಗಿ ಭೇಟಿ ಕೊಟ್ಟು ಹೇಳ್ಬಂದೆ, ನೀವು ಮಾತಾಡ್ರಿ ಅಧಿವೇಶನದಲ್ಲಿ ಅಂತೇಳಿ। ಆದರೆ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಸ್ಪೀಕರ್ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಸ್ಪೀಕರ್ ಅವ್ರಿಗೆ ಪತ್ರ ಬರೆದ್ರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಶಾಸಕರುಗಳು ಸಭಾತ್ಯಾಗ ಮಾಡಬೇಕಾಗಿತ್ತು, ಅಥವಾ ಮುಖ್ಯಮಂತ್ರಿಗಳು ಹೋಗಿ ಒತ್ತಡ ಹಾಕಬೇಕಾಗಿತ್ತು, ಅಥವಾ ಖಂಡನ ನಿರ್ಣಯವನ್ನು ಮಾಡಬೇಕಾಗಿತ್ತು, ಯಾವುದನ್ನು ಮಾಡಿಲ್ಲ। ಹಾಗಾಗಿ ಎಲ್ಲೇ ಒಂದು ಕಡೆ ಶಾಸಕರ ಧ್ವನಿಯನ್ನು ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಿದೆ। ನಮ್ಮ ಶಾಸಕರ ಇಚ್ಛಾಶಕ್ತಿ ಕೊಡ್ತೀನೋ ಅಥವಾ ಸರ್ಕಾರನೇ ನಮ್ಮ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ಅಂತ ಅನುಮಾನ ಶುರುವಾಗಿದೆ ಜನರಲ್ಲಿ। ಅದಕ್ಕೋಸ್ಕರವಾಗಿ ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕಾನೂನು ಬಲ್ಲದಂಥವರು, ಮಾತೆತ್ತಿದರೆ ಸಂವಿಧಾನ ಕಾನೂನು ಅಂಬೇಡ್ಕರ್ ಅಂತೇಳಿ ಭಾಷಣ ಮಾಡುವವರು। ಆಗ ಅವರಿಗೆ ಕಾನೂನು ಮೂಲಕವಾಗಿಯೇ ಒಂದು ಒತ್ತಡ ಹಾಕಬೇಕು, ಕಾನೂನು ಮೂಲಕವಾಗಿ ಒಂದು ಎಚ್ಚರಿಕೆ ಕೊಡಬೇಕನ್ನೋ ಉದ್ದೇಶಕ್ಕೆ ಫಸ್ಟ್ ಟೈಮ್ ನಮ್ಮ ಸಮುದಾಯದ ಎಲ್ಲ ವಕೀಲರ ಒಂದು ಭಾಳ ದೊಡ್ಡ ಮಹಾಪರಿಷತ್ತನ್ನು ಬೆಳಗಾವಿಯಲ್ಲಿ 22ನೇ ತಾರೀಕು ಸೆಪ್ಟೆಂಬರ್ 22 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಗಾಂಧಿ ಭವನದಲ್ಲಿ ಇಡೀ ಉತ್ತರ ಕರ್ನಾಟಕದ ಎಲ್ಲ ವಕೀಲರು ಕೂಡಿ ಚಿಂತನ ಮಂಥನ ಮಾಡಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಒತ್ತಡ ಹಾಕಬೇಕು, ಮುಖ್ಯಮಂತ್ರಿ ಯಾವ ರೀತಿಯಾಗಿ ನಮ್ಮ ಮೀಸಲಾತಿಯ ಪ್ರತಿಪಾದನೆ ಮಾಡಬೇಕು, ಒಂದು ವೇಳೆ ಮುಖ್ಯಮಂತ್ರಿಗಳು ವಕೀಲರ ಮಾತಿಗೂ ಬೆಲೆ ಕೊಡದೆ ಹೋದರೆ ಬರುವಂಥ ಅಧಿವೇಶನದಲ್ಲಿ ಯಾವ ರೀತಿ ಉಗ್ರ ಪ್ರತಿಭಟನೆ ಮಾಡೋ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ರಾಜ್ಯ ಮಟ್ಟದ ಮಹಾಪರಿಷತ್ ಅಂತೇಳಿ ನಮ್ಮ ವಕೀಲರ ಮಹಾಪರಿಷತ್ ಅಂತೇಳಿ ಬೆಳಗಾವಿಯಲ್ಲಿ ಮಾಡಲಾಗ್ತಿದೆ। ಆ ಒಂದು ಸಭೆಗೆ ನಮ್ಮ ನಿಪ್ಪಾಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಲಿಂಗಾಯತ ವಕೀಲರು, ಇದು ಕೇವಲ ಪಂಚಮಸಾಲಿಗಳು, ಚತುರ್ಥರು, ಕುಡು ಒಕ್ಕಲಿಗರು ಅವರಷ್ಟೇ ಅಲ್ಲ, OBC ಒಳಗೆ ಸೇರುವಂಥ ಎಲ್ಲ ಲಿಂಗಾಯತ ಒಳಪಂಗಡದವರು ಸಹ ಆ ಸಭೆಗೆ ಬರಬೇಕೆನ್ನೋ ಉದ್ದೇಶಕ್ಕೆ ಇವತ್ತು ನಿಪ್ಪಾಣಿಯಲ್ಲಿ ನಮ್ಮ ನೀಲೇಶ್ ಅವರ ಮನೆಯಲ್ಲಿ ಇವತ್ತು ಮಾಧ್ಯಮಗೋಷ್ಠಿ ಮೂಲಕವಾಗಿ ಇಡೀ ಬೆಳಗಾವಿ ಜಿಲ್ಲೆ ಮತ್ತು ನಾಡಿನ ಜನತೆಗೆ ಆಮಂತ್ರಣ ಕೊಡ್ತೀವಿ, ತಾವೆಲ್ಲರೂ ಬೆಳಗಾವಿ ಕಡೆ ಬರಬೇಕು, ಆ ಮೂಲಕ ಹೋಗಿ ನಮ್ಮ ಹಕ್ಕನ್ನು ಕೇಳಬೇಕು। ಅವತ್ತು ಬೆಳಗ್ಗೆ ಬೆಳಗಾವಿ ಗಾಂಧಿ ಭವನದಲ್ಲಿ ಸಭೆ ಆರಂಭ ಆಗುತ್ತೆ, ಮಧ್ಯಾಹ್ನ 12 ಗಂಟೆಗೆ ಗಾಂಧಿ ಭವನದಿಂದ ಚೆನ್ನಮ್ಮ ಸರ್ಕಲ್ಲಿ ನಾವೆಲ್ಲ ಬರ್ತೀವಿ। ಸರ್ಕಾರ ಪರವಾಗಿ ಸಚಿವರು ಬಂದುಬಿಟ್ಟು ನಮ್ಮ ಆಗ್ರಹ ಪತ್ರವನ್ನು ಸ್ವೀಕಾರ ಮಾಡಬೇಕು, ಅವರು ಸ್ವೀಕಾರ ಮಾಡದೆ ಹೋದರೆ ಅವ್ರು ಎಲ್ಲಿವರೆಗೆ ಮಾತು ಕೂಡ ಅಲ್ಲಿವರೆಗೂ ನಾವೆಲ್ಲ ವಕೀಲರು ಚೆನ್ನಮ್ಮ ಸರ್ಕಲ್ನೇ ಧರಣಿಯನ್ನು ಮಾಡ್ತೀವಿ। ಈ ರೀತಿಯಾಗಿ ಹೋರಾಟವನ್ನು ಉಗ್ರ ಸ್ವರೂಪಕ್ಕೆ ಒಯ್ಯುವಂಥ ಕೆಲಸವನ್ನು ಮಾಡ್ತೀವಿ। ಹಾಗಾಗಿ ಎಲ್ಲ ವಕೀಲರು ಬರಬೇಕು ಅಂತೇಳಿ ವಕೀಲರಷ್ಟೇ ನಮ್ಮ ಪೇರೆಂಟ್ ಬಾಡಿ ನಮ್ಮ ಏನು ತಾಲೂಕು ಘಟಕ ಜಿಲ್ಲಾ ಘಟಕ ಐತಿ ಎಲ್ಲ ಪದಾಧಿಕಾರಿಗಳು ನೀವೆಲ್ಲರೂ ಕಡ್ಡಾಯವಾಗಿ ಸರ್ ನಾಡಿನ ಹೋರಾಟಕ್ಕೆ ಭಾಗವಹಿಸಬೇಕು ಅಂತೇಳಿ ಮಾಧ್ಯಮಗೋಷ್ಠಿಯನ್ನು ಮನವಿ ಮಾಡ್ಕೊತೀವಿ। ನಮ್ಮ ಜೊತೆಯಲ್ಲಿ ನಮ್ಮ ನಿಪ್ಪಾಣಿ ತಾಲೂಕಿನ ಅನೇಕ ಪ್ರಮುಖ ವಕೀಲರು ಬಂದರು, ಈಗ ತಾನೇ ಪರಿಚಯ ಆಗಿದ್ದಾರೆ, ಅವರು ಬಂದರೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ನೀಲೇಶ್ ಅವರು, ರವಿ ಅವರು, ಅನೇಕರು ಬಂದರೆ, ಸಂಜಯ್ ಅವರು ಬಂದರೆ,
ಅವರಿಗೆಲ್ಲರಿಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶರಣ ಅರ್ಪಿಸಿ ಈ ಮಾಧ್ಯಮಗೋಷ್ಠಿಯ ಕುರಿತು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಾಜ ಬಾಂಧವರಿಗೆ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಶರಣ.